Hey guys, welcome back to the channel. ಹಳೆ ಕಾಲದ ಬಾಗಿಲು ಡೋರ್ ನೋಡಿದ್ದೀರಾ? ಆ್ಯಂಡ್ ಇದು ಬಂದು ನಮ್ಮ ಅಜ್ಜಿ ಮನೆ ಡೋರ್. ಆ್ಯಂಡ್ ಅವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಮಾರ್ನಿಂಗ್ 5:30, 6 ಎದ್ದಿದ್ದು. ಆ್ಯಂಡ್ ಚಳಿ ಇರೋದ್ರಿಂದ ಬೆಳಕು ಬೇಗ ಆಗಿರಲ್ಲ. ಸೊ ಇದು ಅದೇ ಟೈಮ್ ಅಂದ್ಕೊಳ್ಳಿ, 5:30. ಬಟ್ ತುಂಬ ಚಳಿ ಇತ್ತು. ನಾನು ಬೆಳಗ್ಗೆ ಬೇಗ ಇದ್ದು ಆಚೆ ಕಸ ಗುಡಿಸೋಣ ಅಂತ, ಅಂದರೆ ಅಂಗಳ ಕಸ ಗುಡಿಸೋಣ ಅಂತ ಬಂದಿದ್ದೆ. ಹಾಗೆ ರೆಕಾರ್ಡ್ ಮಾಡೋಣ ಅಂತ ಬರ್ತಿದ್ದೀನಿ. ನೋಡಿ ತುಂಬ ಕೋಲ್ಡ್ ಆ್ಯಂಡ್ ಕತ್ಲೆ ಇತ್ತು. ಹಾಗೆ ನನ್ನ ಕಸಿನ್ ಅಣ್ಣ ಬಂದರು. ಆ್ಯಂಡ್ ಇವರು ರೈತರಾಗಿರೋದ್ರಿಂದ ಬೆಳಗ್ಗೆ ಬೇಗ ಶುರು ಮಾಡ್ಕೊಳ್ತಾರೆ ಕೆಲಸ ಎಲ್ಲ. ಆ್ಯಂಡ್ ಅವತ್ತು ಅವರು ಕಬ್ಬನೇನೋ ಹಚ್ತಾಯಿದ್ರು. ಸೊ ಅವರು ಕೂಡ ಬರ್ತಾಯಿದ್ರು ಬೆಳಗ್ಗೆ. ಕೋಲ್ಡ್ ಏನೋ ಬೇರ್ ಮಾಡ್ಕೊಬಿಡ್ಬೋದು, ಬಟ್ ಸೆಕೆ ಲೈಕ್ ಸಮ್ಮರ್ ಅಂತೂ ಊರಲ್ಲಿ ಆಗಲ್ಲ, ಬಿಕಾಸ್ ತುಂಬ ಬಿಸಿಲಾಗುತ್ತೆ. ಆ್ಯಂಡ್ ನಮ್ಮದು ನಾರ್ತ್ ಸೈಡ್ ಆಗಿರೋದ್ರಿಂದ ತುಂಬ ಬಿಸಿಲಾಗುತ್ತೆ. ಬ್ಯಾಂಗ್ಳೂರಲ್ಲಿ ಓಕೆ, ಲೈಕ್ ಮಾಡರೇಟ್, ಈ ಕಡೆ ಬಿಸಿಲು ಜಾಸ್ತಿ ಆದರೂ ಪರವಾಗಿಲ್ಲ, ಆ್ಯಂಡ್ ಚಳಿ ಜಾಸ್ತಿ ಆದರೂ ಕಂಟ್ರೋಲಬಲ್. ಬಟ್ ಊರ ಕಡೆ ಆ ಥರ ಆಗಲ್ಲ. ಊರ ಸೈಡೆಲ್ಲ ಮಾರ್ನಿಂಗ್ 5:30, 6 ಹಂಗೆಲ್ಲ ಎದ್ದೋಗ್ಬಿಡ್ತಾರೆ. ಬಟ್ ಇದು ಕ್ಲೈಮೇಟ್ ಬಂದು ಕೋಲ್ಡ್ ಆಗಿರೋದ್ರಿಂದ ತುಂಬ ಬೆಳಗ್ಗೆ ಎದ್ದೊಳಕ್ಕೆ ಕಷ್ಟ ಆಗೋದ್ರಿಂದ ನಾವು 6:30, 7 ಹಂಗೆ ಎದ್ದೊಳ್ತೀವಿ. ಬಟ್ ಯೂಶ್ವಲಿ ಎಲ್ಲ ಮನೆಯಲ್ಲಿ ಕೂಡ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕ್ತಾಯಿರ್ತಾರೆ. ಬಟ್ ನಾವು ಅವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಬೇಗ ಹೋಗಬೇಕಾಗಿತ್ತು. ಸೊ ನಾವು ಬೇಗ ರೆಡಿ ಆಗೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದಿದ್ದು. ನಾನು ಅಮ್ಮ ಹೊರಟಿದ್ವಿ. ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಇದು ಬಂದು ನಮ್ಮದು ಬಿಸಿನೀರು ಕಾಸೋದು. ಆ್ಯಂಡ್ ಅಲ್ಲಿ ಮಾರ್ಕ್ ಇರುತ್ತೆ, ಲೈಕ್ 60, 40 ಸಮಥಿಂಗ್ ಆ ಥರ ಥ್ರೂ ಗೊತ್ತಾಗುತ್ತೆ. ಆ್ಯಂಡ್ ನಾನು ಮಾರ್ನಿಂಗ್ ವ್ಯೂನ ನಾನು ಯಾವಾಗೂ ತೆಗ್ದಿರಲಿಲ್ಲ. ಲೈಕ್ ನಾನು ಎದ್ದೋಳೋ ಅಷ್ಟರಲ್ಲಿ ಸ್ವಲ್ಪ ಸೂರ್ಯ ಬಂದುಬಿಟ್ಟಿರ್ತಿತ್ತು. ಸೊ ಅವತ್ತು ನಾನು ಬೇಗ ಎದ್ದಿರೋದ್ರಿಂದ ಲೈಕ್ ನೋಡೋಣ ಮಾರ್ನಿಂಗ್ ಯಾವ ಥರ ಶೂಟ್ ಆಗುತ್ಬೋದು ಅಂತ ನೋಡೋಣ ಅಂದ್ಬಿಟ್ಟು ಕ್ಯಾಮ್ರಾ ಹಾಕಿದ್ದೆ. ನೋಡಿ ನೀವು. ಬಟ್ ನಾನು ಟೈಮ್ ಲ್ಯಾಪ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಟೈಮ್ ಇರಲಿಲ್ಲ. ಸೊ ಹಾಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ವೆದರ್ ತುಂಬ ಕೋಲ್ಡ್ ಇತ್ತು, ಬಟ್ ಫೈನ್, ಲೈಕ್ ಆ ಮೂಮೆಂಟ್ಗೆ, ಆ ಗ್ರೀನರಿಗೆ ಅದು ತುಂಬ ಚೆನ್ನಾಗಿತ್ತು. ಸೊ 8 o'clock ಹಾಗೆ ಎಲ್ಲ ರೆಡಿ ಆದ್ವಿ. ಆ್ಯಂಡ್ ಆ ತಾತ ಮನೆಯಿಂದ ಚಿಕ್ಕಪ್ಪ, ದೊಡ್ಡಪ್ಪ ಆ್ಯಂಡ್ ದೊಡ್ಡಮ್ಮ ಬಂದಿದ್ದರು. ಆ್ಯಂಡ್ ನನ್ನ ಕಸಿನ್ಸ್ ಕೂಡ ಬಂದಿದ್ದರು. ಅಜ್ಜಿ ಮನೆಯಿಂದ ನಾನು ಅಮ್ಮ ಹೋಗಿದ್ವಿ. ಸೊ ನಾವು ಯಾವುದೇ ಬೇರೆ ಟೆಂಪಲ್ ಹೋಗೋಕ್ಕಿಂತ ಮುಂಚೆ ನಮ್ಮ ದೇವರು, ಲೈಕ್ ದುರ್ಗಾದೇವಿ, ನಮ್ಮ ಊರ ದೇವತೆ ಆದ ಆ ದೇವ್ರನ್ನ ದರ್ಶನ ಮಾಡಿಕೊಂಡು ಅವ್ರ ಹತ್ರ ಬೇಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಅವತ್ತು ಮಂಗಳವಾರ ಆಗಿತ್ತು. ಸೊ ಅವತ್ತು ಪೂಜೆ ಚೆನ್ನಾಗಿ ನಡೀತಾ ಇರುತ್ತೆ ಅಲ್ಲಿ. ಬೆಳಗ್ಗೆ ಬೇಗ ಎದ್ದು ಮಾಡ್ತಾಯಿರ್ತಾರೆ. ಲೈಕ್ 5 o'clock ಹೋಗೆಲ್ಲ ಪೂಜೆ ಮುಗಿದು ಮಹಾಮಂಗಳಾರತಿ ಆಗಿರುತ್ತೆ. ಆ್ಯಂಡ್ ನಾವು ಕೂಡ 8 o'clock ಹೋಗಿರೋದ್ರಿಂದ ಪೂಜೆ ಅಲಂಕಾರ ಇನ್ನೂ ಅದೇ ಥರ ಇರುತ್ತೆ. ಆ್ಯಂಡ್ ಅಲ್ಲಿ ಈ ಥರ ನೋಡಿ ಅಲಂಕಾರ ಲೈಕ್ ಆರೆಂಜ್ ಕಲರಲ್ಲಿ ಮಾಡ್ತಾರೆ. ಆ್ಯಂಡ್ ಅದು ಬಂದು ಶ್ರೇಷ್ಠ, ಬಿಕಾಸ್ ಭಂಡಾರ ಹಚ್ಕೊಳ್ತೀವಿ ನಾವು ನಮ್ಮ ಊರ ಸೈಡ್ ದೇವರದು. ಹೋಗ್ತಾ ಹಾಗೆ ನೇಚರ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಿಕಾಸ್ ಇನ್ನೂ ನೋಡಿ ಮಂಜು ಹೋಗೇ ಇಲ್ಲ. ಆ ಫಾಗ್ನೆಸ್, ಆ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್. ಆ್ಯಂಡ್ ನಮ್ಮೂರ ಸೈಡೆಲ್ಲ ಈ ಥರ ಕೆನಲ್ಸ್ ಇರುತ್ತೆ, ಮುಂಚೆ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಆ್ಯಂಡ್ ನೋಡ್ಬೋದು ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಫ್ರೆಶ್ ಫೀಲ್ ಕೊಡುತ್ತೆ. ಆ್ಯಂಡ್ ಫ್ರೆಶ್ ಫೀಲಲ್ಲೇ ಹೋಗ್ತಿರ್ತೀವಿ, ಬಿಕಾಸ್ ಹೋಗ್ತಾ ಬಿಸಿಲು ಜಾಸ್ತಿ ಆಗುತ್ತೆ. ಮಾರ್ನಿಂಗ್ ಎಷ್ಟು ಕೋಲ್ಡ್ ಇದ್ದರೂ ಮಧ್ಯಾಹ್ನಕ್ಕೆ ಮತ್ತೆ ಬಿಸಿಲು ತುಂಬ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ಬೇಗ ಬಿಟ್ಟಿರೋದು ತುಂಬ ಒಳ್ಳೆಯದೇ. ಸೊ ಇದು ಬಂದು ಗೋಕಾಕ್ ಹೊಳಿ. ಆ್ಯಂಡ್ ಇದು ಬಂದು ನಮ್ಮ ಹೋಗೋ ರೋಡಲ್ಲೇ ಸಿಗುತ್ತೆ. ಆ್ಯಂಡ್ ಇದಕ್ಕೆ ನಮ್ಮ ಸೈಡು ಪ್ರಸಾದ ಎಲ್ಲ ಹಾಕ್ತೀವಿ. ಲೈಕ್ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಇವ್ರಿಗೂ ನೈವೇದ್ಯ ಕೊಟ್ಟು ಹೋಗೋ ಥರ. ಆ್ಯಂಡ್ ನೋಡ್ಬೋದು ಅಮ್ಮ ಹಾಕಿದ್ರು. ಈ ಥರ ಮುಂದೆ ಒಂದು ಹೊಳಿ ಸಿಗುತ್ತೆ, ಮುನ್ನೋಳಿ ಹೊಳಿ ಅಂತ. ಬಟ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಿಲ್ಲ, ಐ ಆಮ್ ಸೋ ಸಾರಿ. ಬಟ್ ಇದು ಬಂದು ಗೋಕಾಕ್ದು. ಇಲ್ಲಿ ಲೈಕ್ ದೇವರಿಗೆ ಬಾಳೆಹಣ್ಣು ಕೊಡಬೇಕು. ನಾವು ಹಡಿಲ್ಗಿ ಅಂತ ತುಂಬ್ತೀವಿ, ಅದಕ್ಕೆ ಬಾಳೆಹಣ್ಣು ಬೇಕು. ಆ್ಯಂಡ್
ಆ್ಯಂಡ್ ಆಲ್ಸೋ ನಾವು ಅಲ್ಲಿ ಪರಶುರಾಮನ ತೊಟ್ಲಿಗೂ ಹಾಕಬೇಕು, ಮುಂದೆ ಹೋಗ್ತಾ ತೋರಿಸ್ತೀನಿ. ಹಂಗೆ ಹಾರ ತೊಗೊಂಡ್ರು ಅಮ್ಮ ಒಂದು 3. ಆ್ಯಂಡ್ ನಮಗೆ ಈ ಥರ ಮನೆ ದೇವ್ರಿಗೆಲ್ಲ ಹೋಗೋಕ್ಕೆ ರೋಡ್ ಇಶ್ಯೂಸ್ ಅನ್ನೋದೇ ಇಲ್ಲ, ಬಿಕಾಸ್ ಎಲ್ಲ ಕಡೆ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೋಗ್ತಾ ಹೋಗ್ತಾ ನಾವು ಗುಡ್ಡದ ಮೇಲೆ ಹೋಗ್ತಾ ಇರ್ತೀವಿ. ಆ್ಯಂಡ್ ಗುಡ್ಡದ ಮೇಲೆ ಹೋಗ್ತಾ ನಾವು ವಿಂಡ್ ಮಿಲ್ಸ್ನ ತುಂಬ ನೋಡ್ತೀವಿ. ಈ ಕಡೆ ವಿಂಡ್ ಮಿಲ್ಸ್ ತುಂಬ ಜಾಸ್ತಿ, ಬಿಕಾಸ್ ಈ ಕಡೆ ಗಾಳಿ ತುಂಬ ಬೀಸ್ತಾ ಇರುತ್ತೆ. ಗುಡ್ಡದ ಮೇಲಂತೂ ಗಾಳಿ ಲೈಕ್ ಯಾವಾಗೂ ಇರುತ್ತೆ. ಆ ಗಾಳಿಗೆ ಈ ಎನರ್ಜಿ ಪ್ರೊಡ್ಯೂಸ್ ಆಗೋದ್ರಿಂದ ಇಲ್ಲಿ ತುಂಬ ಬೆನಿಫಿಷಿಯಲ್ ಇದು. ಆ್ಯಂಡ್ ತುಂಬ ಕೂಡ ನೋಡ್ಬೋದು. ಸೊ ಇಲ್ಲಿ ನೋಡ್ತಿರೋದು ನೀವು ಮಲಪ್ರಭಾ ನದಿ, ವಿಚ್ ಇಸ್ ಸೋ ಲಾರ್ಜ್ ಆ್ಯಂಡ್ ಹ್ಯೂಜ್. ತುಂಬ ಚೆನ್ನಾಗಿದೆ, ತುಂಬ ಪೀಸ್ ಅನಿಸುತ್ತೆ ನೋಡಿದ್ರೇ, ಬಿಕಾಸ್ ನೀವು ಎಲ್ಲಿವರೆಗೂ ನೋಡ್ತೀರೋ ಅಲ್ಲಿವರೆಗೂ ನೀರೇ ಕಾಣಿಸೋದು. ಲೈಕ್ ಟಿಲ್ ದ ಎಂಡ್, ಐಸೈಟ್ ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ನೀರೇ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ಸಾರಿ, ನಾನು ಟ್ರಾವೆಲಿಂಗಲ್ಲಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿತ್ತು. ಲೈಕ್ ನೀಟಾಗಿ ಮಾಡ್ಕೋಬೋದಿತ್ತು. ನಾವು ಅಲ್ಲಿ ಅದೊಂದು ಸ್ಪಾಟ್ ಇದೆ, ಅಲ್ಲಿ ಹೋಗಿದ್ದಿದ್ರೆ ನನಗೆ ಕ್ಯಾಪ್ಚರ್ ಆಗ್ತಿತ್ತು. ಯಾಕೆ ಹೋಗಲಿಲ್ಲ ಅಂತ ನೀವು ಮುಂದೆ ಹೋಗ್ತಾ ನೋಡ್ತೀರಾ. ನೋಡಿ, ಇದರ ಫ್ಯಾಮಿಲೀಸ್ನ ಕರ್ಕೊಂಡು ಹೋಗ್ತಾರೆ. ಈ ಸೈಡ್ ಬಂದು ಎಲ್ಲ ಲೈಕ್ ಫಾರ್ಮಿಂಗ್ ಲ್ಯಾಂಡ್ಸ್ ಇದೆ. ಆ್ಯಂಡ್ ಮಳೆಗಾಲದಲ್ಲಿ ತುಂಬ ನೀರು ಇರುತ್ತೆ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ನಾನು ಮುಂಚೆ ಹೇಳ್ದಂಗೆ ಈ ವಿಂಡ್ ಮಿಲ್ಸ್ ಎಲ್ಲ ತುಂಬ ಹೈ ಪೀಕಲ್ಲೇ ಇರುತ್ತೆ. ನೋಡಿ, ಇಲ್ಲೂ ಕೂಡ ತುಂಬ ಹೈಯಲ್ಲೇ ಇಟ್ಟಿರ್ತಾರೆ, ಬಿಕಾಸ್ ವಿಂಡ್ ಮಿಲ್ ಆ್ಯಂಡ್ ವಿಂಡ್ ಸ್ಪೀಡ್ ತುಂಬ ಹೈ ರೀಚ್ ಆಗೋದು ಆ ಥರ ಪೀಕ್ ಪ್ಲೇಸಸಲ್ಲಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಅಲ್ಲ ನೇಚರ್, ಹೌ ಬ್ಯೂಟಿಫುಲ್ ಇಟ್ ಫ್ರೇಮ್ಸ್ ಇಟ್ ಸೆಲ್ಫ್ ಆ್ಯಂಡ್ ಗಿವ್ ಶೆಲ್ಟರ್ ಆ್ಯಂಡ್ ಆಲ್ಸೋ ಲುಕ್ ಬ್ಯೂಟಿಫುಲ್ ಆ್ಯಂಡ್ ಪೀಸ್. ದ ರೋಡ್ ವಾಸ್ ಸೋ ಅಮೇಝಿಂಗ್. ಆ್ಯಂಡ್ ನೆರಳು ಕೂಡ ನೋಡಿ, ಮಳೆಗಾಲದಲ್ಲಂತೂ ಇನ್ನು ಶೆಲ್ಟರ್ ಥರನೇ ಇರುತ್ತೆ ಲಿಟ್ರಲಿ. ಬಿಸಿಲುಗಾಲಲ್ಲಿ ಇವಾಗ ಬಿಸಿಲು ಹೊಡಿತಿದೆ, ಬಟ್ ಮಳೆಗಾಲ ಚಳಿಗಾಲ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅದು. ಆ್ಯಂಡ್ ಸಿ ದಿಸ್ ಹೌ ಕ್ಯೂಟ್ ಗಣೇಶ ಸ್ಲೀಪಿಂಗ್ ವಿತ್ ದ ಫ್ರಾಸ್. ತುಂಬ ಕ್ಯೂಟ್ ಅನಿಸುತ್ತಲ್ಲ ವಿತ್ ದ ನೇಚರ್ ಲುಕ್. ಸೊ ಟೈಮ್ ಆಗ್ತಾ ಬಿಸಿಲು ಜಾಸ್ತಿ ಆಗ್ತಿದೆ. ಆ್ಯಂಡ್ ಆಲ್ಸೋ ಕ್ಲೈಮೇಟ್ ಕೂಡ ನಾರ್ಮಲ್ ಸ್ಟೇಜ್ಗೆ ಬರ್ತಿದೆ, ವೇರ್ ದ ರೋಡ್ ಸೋ ಬ್ಯೂಟಿಫುಲ್. ಆ್ಯಂಡ್ ಈ ಥರ ಫುಲ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ 4 ಕಿಲೋಮೀಟರ್ ಟು ರೀಚ್ ದ ಯಲ್ಲಮ್ಮ ಟೆಂಪಲ್. ಆ್ಯಂಡ್ ಬಿಸಿಲು ಕೂಡ ಆಗ್ತಾಯಿದೆ, ವಿಂಡ್ ಮಿಲ್ಸ್ ಕೂಡ ತುಂಬ ಬರ್ತಾ ಇದೆ. ಆಲ್ಸೋ ನಾವು ರೀಚ್ ಆಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನೋಡ್ಬೋದು ನೀವು ಈ ಥರ ಫ್ಯಾಮಿಲೀಸ್ನೆಲ್ಲ ಈ ಥರ ಬುಲ್ಲಕ್ ಕಾರ್ಟ್ಸ್ ಆ್ಯಂಡ್ ಟ್ರಕ್ಸ್ ಆ ಥರದಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಆವಾಗ ತಾನೇ ಭರತ ಹುಣ್ಣಿಮೆ ಅಂದರೆ ಯಲ್ಲಮ್ಮ ತಾಯಿಯ ಶ್ರೇಷ್ಠ ಹಬ್ಬ ಆ್ಯಂಡ್ ಪೂಜಾ ಕೂಡ ಅದು ನಡೀತಿರೋದ್ರಿಂದ ಎಲ್ಲರೂ ಅವ್ರ ಊರಿಂದ ಬರ್ತಾಯಿದ್ರು. ಸೊ ಇದು ಬಂದು ಮೇನ್ ಆರ್ಚ್ ಟು ಯಲ್ಲಮ್ಮ ಟೆಂಪಲ್. ಆ್ಯಂಡ್ ನೋಡ್ಬೋದು ನೀವು ಗಾಡಿಗಳು ತುಂಬ ಇಲ್ಲಿಂದನೇ ಸ್ಟಾರ್ಟ್ ಆಗೋಗಿದೆ, ತುಂಬ ಕ್ರೌಡ್ ಇತ್ತು. ನೀವು ಹೋಗ್ತಾ ನೋಡ್ತೀರಾ ಯಾವ ಮಟ್ಟಿಗೆ ರಶ್ ಇತ್ತು ಆ್ಯಂಡ್ ಆಲ್ಸೋ ಎಷ್ಟು ಜನ ಕೂಡಿದ್ರು ಅಂತ. ಆ್ಯಂಡ್ ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಕೊಟ್ಟಿರ್ತಾರೆ, ತುಂಬ ಪೊಲೀಸ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಇದೇ ಟೈಮ್. ಇದು ಬಂದು ಪೀಕ್ ಟೈಮ್ ಆ್ಯಕ್ಚುಲಿ. ಯಲ್ಲಮ್ಮ ಟೆಂಪಲ್ ಫುಲ್ ರಶ್ ಆ್ಯಂಡ್ ಬ್ಯುಸಿ ಇರುತ್ತೆ. ಆ್ಯಂಡ್ ನೋಡಿ ಯಾವ ಮಟ್ಟಿಗೆ ಜನ ಆ್ಯಂಡ್ ಗಾಡಿಗಳಿದೆ. ಯಲ್ಲಮ್ಮ ಟೆಂಪಲ್ ಅಂದರೆ ಯಲ್ಲಮ್ಮ ತಾಯಿಗೆ 24/7 ಆ್ಯಂಡ್ ಆಲ್ಸೋ ಆಲ್ ಕಲ್ಚರ್ಸ್ ಇದೇ ಥರ ಫುಲ್ ಬ್ಯುಸಿಯಾಗಿರುತ್ತೆ. ಎಲ್ಲ ಟೈಮಲ್ಲೂ ಇದೇ ಥರ ಬ್ಯುಸಿಯಾಗಿರುತ್ತೆ ಅಂತ ಮೋಸ್ಟ್ ಪ್ರಾಬಬ್ಲಿ ಇದೆ. ಸೊ ನಾವು ಫಸ್ಟ್ ಹೋಗಿದ್ದು ಸತ್ಯಮ್ಮ ದೇವಿ ಟೆಂಪಲ್ಗೆ. ಆ್ಯಂಡ್ ನೋಡ್ಬೋದು ನೀವು ಕ್ರೌಡ್ ಯಾವ ಥರ ಇದೆ.
ಸೊ ನೀವು ಇವಾಗ ನೋಡ್ತಾ ಇರೋದು ಈ ಥರ ತುಂಬ ಕಾಣಿಸ್ತಾ ಇದೆ ಅನಿಸುತ್ತೆ. ಆ್ಯಂಡ್ ಇದು ಬಂದು ಯಲ್ಲಮ್ಮನ ಜಾಗ. ಆ್ಯಂಡ್ ಇದನ್ನು ಬೇಡ್ಕೊಂಡು ಅವ್ರಿಗೆ ದೇವರು ಒಳ್ಳೆಯದು ಅವ್ರು ಆ ಥರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇವಾಗ ನೋಡ್ತಾ ಇರೋದು ಯನಗೊಂಡ. ಅಂದರೆ ಇಲ್ಲಿ ಯಾರ್ಯಾರು ಅವರ ಹರಕೆನ ಹೊತ್ತಿರ್ತಾರೋ ಬೇಡ್ಕೊಂಡಿರ್ತಾರೋ, ಸೊ ಅವ್ರ ಭಕ್ತಿಯಿಂದ ಅವರು ಎಷ್ಟೇ ವರ್ಷ ಬೇಡ್ಕೊಂಡಿದ್ರು ಆ ವರ್ಷ ಮುಗಿಯೋವರೆಗೂ ಅವರು ಬಂದು ಪ್ರತಿ ಸತಿ ಇಲ್ಲಿ ಸ್ನಾನ ಮಾಡಿ ಪ್ರತಿ ಇಯರ್ ಸ್ನಾನ ಮಾಡಿ ಅವ್ರ ಹರಕೆನ ಪೂರೈಸ್ಕೊಳ್ತಾರೆ. ಆ್ಯಂಡ್ ನಾವು ಹೋಗಿದ್ದು ಕೂಡ ನಮ್ಮ ಅಮ್ಮನ ಹರಕೆ ಇರೋದ್ರಿಂದ ಸೊ ನೋಡ್ಬೋದು ಈ ಥರ ಎಲ್ಲ ಇಲ್ಲಿ ಹರಕೆನ ತೀರಿಸ್ತಿರ್ತಾರೆ. ಆ್ಯಂಡ್ ಹೋಗ್ತಾ ಹೋಗ್ತಾ ನಮ್ಮಮ್ಮ ಅವರ ಪ್ರಾಸೆಸ್ ಹರಕೆಯ ಪ್ರಾಸೆಸ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಸೊ ಮೊದಲಿಗೆ ನಾವು ಈ ಥರ ಹೊಸ ಬಟ್ಟೆನ ತಂದು ಈ ಯಲ್ಲಮ್ಮನ ಜಾಗ ಇಟ್ಕೊಂಡಿರೋರ ಹತ್ರ ಬಂದು ಈ ಥರ ಪೂಜೆ ಮಾಡಿಸ್ಕೊಂಡು ಕೊಡಬೇಕು. ಸೊ ಅಲ್ಲಿ ಪೂಜೆ ಮಾಡೋಕ್ಕೆ ಕೊಟ್ಟಾದಮೇಲೆ ಈ ಕಡೆ ಬಂದು ಎನೆಗೊಂಡ ಹತ್ರ ಬಂದು ಸ್ನಾನ ಮಾಡ್ಕೋಬೇಕು. ಇಲ್ಲಿ ನಮ್ಮ ಅಮ್ಮದು ಮತ್ತು ನನ್ನ ಕಸಿನ್ದು ಒಬ್ಬಂದು ಹರಕೆ ಇತ್ತು. ಸೊ ಅವರಿಬ್ಬರು ಸ್ನಾನ ಮಾಡ್ತಾಯಿದ್ರು. ಸೊ ಪ್ರತಿ ವರ್ಷ ಅಮ್ಮ ಬಂದು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅಮ್ಮದು ಬಂದು ಜನ್ಮದ ಹುಟ್ಟುಗಿ ಅಂತ. ಸೊ ಟಿಲ್ ದ ಲಾಸ್ಟ್ ಡೇಟ್ವರೆಗೂ ಅಮ್ಮ ಇದನ್ನ ಮಾಡಬೇಕು. ಪ್ರತಿ ಇಯರ್ಲಿ ಒನ್ಸ್ ಈ ಥರ ಮಾಡ್ತಾಯಿರ್ತಾರೆ. ಆ್ಯಂಡ್ ನೋಡ್ಬೋದು ಇವಾಗ ಬೇವಿನ ಸೊಪ್ಪನ್ನ ಸೊಂಟಕ್ಕೆ ಕಟ್ತಾರೆ. ಸೊ ಯಲ್ಲಮ್ಮ ತಾಯಿಗೆ ಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ. ಆ್ಯಂಡ್ ಎಲ್ಲ ಭಕ್ತಾದಿಗಳು ಅವ್ರಿಗೆ ಈ ಥರ ಹರಕೆ ತೀರಿಸ್ಬೇಕಾದ್ರೆ ಈ ಥರ ಬೇವಿನ ಸೊಪ್ಪನ್ನ ಸೊಂಟಕ್ಕೆ ಕಟ್ಕೋಬೇಕು. ಆ್ಯಂಡ್ ಆಲ್ಸೋ ಬಾಯಿ ಮೇಲೆ ಒಂದು ತಲೆ ಮೇಲೆ ಒಂದು ಗರಿ ಇಟ್ಕೊಂಡು ಅವ್ರ ಹರಕೆನ ತೀರಿಸ್ತಾರೆ. ನೋಡ್ಬೋದು ಇವಾಗ ಅಮ್ಮ ಕಟ್ತಾ ಇದ್ದಾರೆ. ಆ್ಯಂಡ್ ಇವನು ಕೂಡ ನನ್ನ ಕಸಿನ್ ಇಬ್ಬರು ಪ್ರತಿ ವರ್ಷ ಬಂದು ಈ ಥರ ತೀರಿಸ್ತಾರೆ. ಸೊ ನಮ್ಮಮ್ಮಗೆ ತುಂಬ ಇಷ್ಟ ಯಲ್ಲಮ್ಮ ತಾಯಿ ಅಂದರೆ. ಚಿಕ್ಕ ವಯಸ್ಸಿಂದನೂ ಆ ತಾಯಿನ ಆರಾಧಿಸ್ಕೊಂಡು ಹೊಲಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಮಗೂ ತುಂಬ ತುಂಬ ಅನುಕೂಲ ಮಾಡಿದ್ದಾರೆ ಯಲ್ಲಮ್ಮ ತಾಯಿ. ಬಿಕಾಸ್ ಅವರು ನಮ್ಮ ಮನೆ ದೇವರಾಗಿರೋದ್ರಿಂದ ಆ್ಯಂಡ್ ಆಲ್ಸೋ ನಾವು ಅಮ್ಮನ ಆರಾಧ್ಯ ದೈವ ಆಗಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಯಾವುದೇ ಕಷ್ಟ ಇರಲಿ ಏನೇ ಇರಲಿ ನಮ್ಮಮ್ಮ ಅವ್ರನ್ನ ನೆನೆಸ್ಕೊಂಡು ಒಂದು ಹೆಸರು ಹಾಕಿ ಒಂದು ಪೂಜೆ ಮಾಡಲಿ, ಒಂದು ಆಶೀರ್ವಾದ ಮಾಡಿದ್ರೂ ನಮಗೆ ಅದು ಒಳ್ಳೆಯದಾಗುತ್ತೆ. ನಾನು ಇಲ್ಲಿ ಸುಳ್ಳು ಹೇಳ್ತಾ ಇಲ್ಲ. ಬಿಕಾಸ್ ತುಂಬ ಜನಕ್ಕೆ ನಮ್ಮಮ್ಮಿಂದ ಅನುಕೂಲ ಆಗಿದೆ. ಆ್ಯಂಡ್ ಆಲ್ಸೋ ಅವರು ಕೂಡ ಬೆಳೆದಿದ್ದಾರೆ. ಎಲ್ಲ ಆಶೀರ್ವಾದ ಬಂದು ಯಲ್ಲಮ್ಮ ತಾಯಿಗೇ ಹೇಳಬೇಕು. ಅವ್ರ ಶಕ್ತಿ ಇವರ ಭಕ್ತಿಯಿಂದಲೇ ನಮಗೆ ಇಷ್ಟೆಲ್ಲ ಒಳ್ಳೆಯದಾಗಿರೋದು ಅಂತ ನಾವು ಹೇಳ್ತೀವಿ. ಆ್ಯಂಡ್ ಆಲ್ಸೋ ನಮ್ಮ ಮನೇಲಿ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತೀವಿ ನಮ್ಮಮ್ಮನ ಭಕ್ತಿಗೆ. ಆ್ಯಂಡ್ ಆಲ್ಸೋ ನಾವು ತುಂಬ ಬ್ಲೆಸ್ಡ್. ಬಿಕಾಸ್ ಈ ಥರ ದೇವರು ಆ್ಯಂಡ್ ದೇವ್ರ ಭಕ್ತಿ ಎಲ್ರಿಗೂ ಸಿಗಲ್ಲ. ಆ್ಯಂಡ್ ಆಲ್ಸೋ ದೇವರು ಕೂಡ ಇಷ್ಟು ಬೇಗ ಒಲಿಯಲ್ಲ. ಆ್ಯಂಡ್ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಅಮ್ಮಗೆ ದೇವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ದೇವ್ರಿಗೂ ಅಮ್ಮ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಆ್ಯಂಡ್ ಪ್ರೀತಿ ಇದೆ. ಅದೇ ಥರ ನಮ್ಮ ಮೇಲೂ ಕೂಡ ಇದೆ. ಅವ್ರ ಮಕ್ಕಳಾದ್ರೆ ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ನಮ್ಮನ್ನ. ಸೊ ಕಮಿಂಗ್ ಟು ದ ನೆಕ್ಸ್ಟ್, ಇವಾಗ ಬೇವಿನ ಸೊಪ್ಪು ಕಟ್ಸ್ಕೊಂಡ್ರು. ಆ್ಯಂಡ್ ನಾವು ಜೋಗತಿ ಅಂತ ಇರ್ತಾರೆ, ನೋಡ್ತಾ ಇದ್ದೀರಲ್ಲ ಈ ಅಜ್ಜಿ ಬಂದು ಒಂದು 10-15 ಮೆಂಬರ್ಸ್ನ ಈ ಥರ ಹರಕೆ ಕಟ್ಕೊಂಡಿರೋರನ್ನ ಕರ್ಕೊಂಡು ಹೋಗ್ತಾರೆ. ಅಂದರೆ ದೇವಸ್ಥಾನದ ಒಂದು ಸುತ್ತು ಈ ಥರ ಜೋಗತಿ ಯಲ್ಲಮ್ಮ ತಾಯಿಯ ಇನ್ಸ್ಟ್ರೂಮೆಂಟ್ ಅದು. ಆ ಸೌಂಡ್ ಅಂದರೆ ತುಂಬ ಇಷ್ಟ ಯಲ್ಲಮ್ಮ ತಾಯಿಗೆ. ಸೊ ಅದನ್ನ ಬಾರಿಸ್ಕೊಂಡು ಒಂದು ರೌಂಡ್ 1 to 2 3 4 ರೌಂಡ್, ಆ್ಯಕ್ಚುಲಿ 5 ರೌಂಡ್ ಮುಂಚೆ ಮಾಡ್ತಾಯಿದ್ರು. ಬಟ್ ಇವಾಗೆಲ್ಲ 2 ರೌಂಡ್ಸ್ಗೆ ಸ್ಟಾಪ್ ಮಾಡ್ತಾರೆ. ಅವರು ಆ ಥರ ಕರ್ಕೊಂಡು ಹೋಗ್ತಾರೆ. ಅದನ್ನ ಬಾರಿಸೋದನ್ನ ಸೌಂಡ್ ನಿಮಗೆ ಬೇರೆ ಅಜ್ಜಿದು ಹಾಕ್ತೀನಿ. ಬಿಕಾಸ್ ಈ ಅಜ್ಜಿ ತುಂಬ ವಯಸ್ಸಾಗಿರೋದ್ರಿಂದ ಅವರು ಜಾಸ್ತಿ ನುಡಿಸ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿ ಕೂಡ ಇನ್ನೊಂದು ಮೆರವಣಿಗೆ ನಡೀತಾ ಇತ್ತು, ಅದನ್ನ ನಿಮಗೆ ತೋರಿಸ್ತೀನಿ. ನೋಡ್ಬೋದು ನೆಕ್ಸ್ಟ್ ಈ ಥರ ಹಂಗ್ಳೂರನ್ನ ಕಟ್ಕೋತಾರೆ. ಸೊ ಹತ್ರ ಹೋಗಿ ನಾನು ಅಂತ ಹೋಗ್ತಾ ಇದ್ದೆ. ಆವಾಗ ಹೇಳಿದ್ದೆ ಅಲ್ಲಿ ಬಂದು ಮೆರವಣಿಗೆ ನಡೀತಾ ಇತ್ತು. ಆ್ಯಂಡ್ ಆಲ್ಸೋ ಅಲ್ಲಿ ಬಂದು
ಇವಾಗ ಟೆಂಪಲ್ ಸುತ್ತ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದಾರೆ. ನೋಡಿ ಜೋಗ್ತಿ ಬಾರಿಸ್ತಾ ಇದ್ದಾರೆ. ಆ್ಯಂಡ್ ಆ ಥರ ಬಾರಿಸ್ಬೇಕು. ಅವರು ವಯಸ್ಸಾಗಿರೋದ್ರಿಂದ ಅವ್ರು ಜಾಸ್ತಿ ಬಾರಿಸ್ತಾ ಇರಲಿಲ್ಲ. ಸೊ ನಾನು ಅವ್ರದ್ದು ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ. ಸೊ ಇವಾಗ ಆಲ್ಮೋಸ್ಟ್ 2 ರೌಂಡ್ ಆದಮೇಲಿತ್ತು ಬಂದು ನಾವು ಕರ್ಕೊಂಡು ಹೋಗಿರೋ ಜಗತ್ತಿನೇ, ಅಂದರೆ ನಮಗೆ ಕಟ್ಟಿರೋ ಬೇವಿನ ಸೊಪ್ಪು ಯಾರು ಕಟ್ಟಿರ್ತಾರೋ ಅವರೇ ಈ ಸೊಪ್ಪನ್ನ ಬಿಚ್ಚಬೇಕಾಗಿರುತ್ತೆ. ಆ್ಯಂಡ್ ಅದು ಬಂದು ಹಿಂದೆ ಲೈಕ್ ದೇವರ ಹಿಂಭಾಗದಲ್ಲಿ ಇನ್ನೊಂದು ಮೂರ್ತಿ ಇದೆ. ಆ ಮೂರ್ತಿ ಹತ್ರ ಬೇವಿನ ಸೊಪ್ಪನ್ನ ಬಿಚ್ಚಿ ಅಲ್ಲಿ ಕಟ್ಟಬೇಕು. ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಆವಾಗಲೇ ಅಲ್ಲಿ ಮೆರವಣಿಗೆ ತೋರಿಸಿದ್ನಲ್ಲ ಅದೇ ಮೆರವಣಿಗೆ. ಆ್ಯಂಡ್ ಆಲ್ಸೋ ಇದೇ ಆ ದೇವರು, ಹಿಂಭಾಗದಲ್ಲಿರೋ ದೇವರು. ಅಂದರೆ ನಾವು ಮನೆಯಿಂದ ಮಾಡ್ಕೊಂಡ್ಬಂದಿರೋ ಪ್ರಸಾದ ನೈವೇದ್ಯ ಅಂತ ಇರೋದನ್ನೆಲ್ಲ ಇಲ್ಲಿ ಅವ್ರಿಗೆ ತುಂಬಬೇಕು. ನಾವು ಹಡಲ್ಗಿ ಅಂತೀವಿ. ಅದಕ್ಕೆ ನಾವು ನಮ್ಮ ಭಕ್ತಿಯಿಂದ ನಾವು ಏನು ಮನೆಯಿಂದ ಮಾಡ್ಕೊಂಬರ್ತೀವೋ ಅದನ್ನ ತುಂಬಬೇಕು.